ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪದೇ ಪದೇ ಬರುವಂಥ ಇಲಿಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು, ಜಿರಳೆಗಳಾಗಿರ್ಬೋದು ಮನೆಯಲ್ಲಿ ಹೆಚ್ಚಾಗಿ ಇರೋದ್ರಿಂದ ಮನೆಯಲ್ಲಿರುವಂಥ ಎಲ್ಲರಿಗೂ ಕೂಡ ರೋಗಗಳು ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗಿದ್ದಾಗ ಈ ಒಂದೇ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿದರೆ ಸಾಕು, ಎಷ್ಟೇ ಜಿರಳೆಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು ಎಲ್ಲ ಕೂಡ ಮಾಯವಾಗುತ್ತೆ. ಹಾಗಿದ್ರೆ ಬನ್ನಿ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜಿರಳೆ, ಹಲ್ಲಿ, ಇಲಿಗಳನ್ನು ಓಡಿಸೋದಕ್ಕೆ ಇವತ್ತೊಂದು ಸ್ಟ್ರಾಂಗ್ ಆಗಿರುವಂಥ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಈ ರೆಮಿಡಿ ನೋಡಿ ಒಂದು ಸತಿ ಮಾಡಿಕೊಂಡ್ರೆ ಸಾಕು, ವಾರ ಅನ್ನೋದ್ರೊಳಗೆ ಇರುವಂಥ ಎಲ್ಲ ಜಿರಳೆಗಳು ಮಾಯವಾಗಿಬಿಡುತ್ತೆ. ಫಸ್ಟು ನಾನಿಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಇದ್ದರೆ ಸಾಕು. ಒಂದು ಈರುಳ್ಳಿಯಲ್ಲಿ ನಾನು ಇಲ್ಲಿ 3 ಥರದ್ದು ಮಾಡಿ ತೋರಿಸ್ತಾ ಇದ್ದೀನಿ, 3 ಟಿಪ್ಗಳನ್ನು ತೋರಿಸ್ತಾ ಇದ್ದೀನಿ. ಫಸ್ಟು ಈರುಳ್ಳಿನ ತೊಗೊಂಡ್ಬಿಟ್ಟು ಮೇಲ್ಭಾಗಗಳನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡೋಣ. ಇದರಿಂದ ನೋಡಿ, ಫಸ್ಟು ಈರುಳ್ಳಿ ಏನಿದೆ ಮೇಲ್ಭಾಗ ಕಟ್ ಮಾಡ್ಕೊಂಡ ತಕ್ಷಣವೇ ಇದರಲ್ಲಿ ನಾನು ಜಿರಳೆದಾಗಿರ್ಬೋದು, ಸೊಳ್ಳೆಗಳದಾಗಿರ್ಬೋದು ಎಲ್ಲವನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸತಿ ನೀವು ಕೂಡ ಮಾಡ್ಕೊಳ್ಳಿ. ಈಸಿಯಾಗಿ ಸುಲಭವಾಗಿ ಮನೆಯಲ್ಲಿರುವಂಥ ಎಲ್ಲ ಇಲಿಗಳನ್ನು, ಹಲ್ಲಿಗಳನ್ನು, ಜಿರಳೆಗಳನ್ನು ಸಾಯಿಸಲಾರದೆ ಮನೆಯಿಂದ ಓಡಿಸ್ಬೋದು. ಫಸ್ಟು ನೋಡಿ, ಅರ್ಧ ಭಾಗ ಅಷ್ಟೇ ತೋರಿಸ್ತಾ ಇದ್ದೀನಿ. ಅರ್ಧ ಭಾಗ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ಅರ್ಧ ಭಾಗ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಸಿಪ್ಪೆನ ಸೈಡಿಗೆ ಇಟ್ಕೊಂಡ್ಬಿಡಿ. ಇದನ್ನು ಒಂದು ಟಿಪ್ಸ್ ಆಗಿ ಕೂಡ ಮಾಡ್ಕೋಬೋದು. ಏನಪ್ಪ ಅಂತೇಳಿ ಲಾಸ್ಟ್ ಎಂಡಿಂಗ್ನಲ್ಲಿ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಲ್ಲಿ ನೋಡಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಾವು ಫಿಲ್ಟರ್ ಮಾಡಿರ್ತೀವಲ್ವ, ಅದೇ ನೀರನ್ನೇ ಹಾಕ್ಕೋಬೇಕಾಗುತ್ತೆ. ಇಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಸೈಡಿಗೆ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ಈಗ ಆ ಒಂದು ಈರುಳ್ಳಿ ಸಿಪ್ಪೆ ಏನು ತೆಗೆದಿದ್ವಲ್ವ ಅದನ್ನು ಕಟ್ ಮಾಡ್ಕೊತ ಹೋಗೋಣ. ಇಲ್ಲಿ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ದಪ್ಪ ದಪ್ಪವಾಗಿ ಅಂದರೆ ನೋಡಿ, ಆ ಒಂದು ಸೈಜು ಅಂದರೆ ದಪ್ಪವಾಗಿರುವಂಥ ಸೈಜು ನಮ್ಮ ಕೈಗೆ ಸಿಗಬೇಕು. ಆ ರೀತಿ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಳೋಣ. ಹಲ್ಲಿಗಳೇನಿದ್ದಾವೆ ನೋಡಿ ಸ್ನೇಹಿತರೆ, ಇಲಿಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು, ಈರುಳ್ಳಿಯಿಂದ ದೂರ ಇರುತ್ತೆ. ಅದರಲ್ಲಿ ಹಲ್ಲಿಗಳು ಸ್ಪೆಷಲಾಗಿ ಈ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ನಾನು ಹಲ್ಲಿಗಳಿಗೋಸ್ಕರ ಬಳಸ್ತಾ ಇರೋದು. ಇಡೀ ರಾತ್ರಿ ಮನೆಯಲ್ಲಿ ಈ ಒಂದು ಹಲ್ಲಿಗಳ ಕಾಟ ಜಾಸ್ತಿ ಆಗುತ್ತೆ. ಅಡುಗೆ ಇಟ್ಟಿದ್ರೆ ಅಡುಗೆ ಮೇಲೆ ಬೀಳುತ್ತೆ ಅನ್ನೋ ಟೆನ್ಷನ್ ಇರುತ್ತೆ, ವಿಷಕಾರಿ ಆಗುತ್ತೆ ಅನ್ನೋ ಭಯ ಇರುತ್ತೆ. ಹಾಗೆ ಇಲಿಗಳ ಏನಾದರೂ ಮುಟ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಜಿರಳೆಗಳಂತೂ ಕೇಳೋಕ್ಕೆ ಹೋಗಬೇಡಿ. ಜಿರಳೆಗಳನ್ನು ಏನಾದರೂ ಅಡ್ಡಾಡಿತ್ತಂದರೆ ಸಾಕು, ನಮ್ಮ ಒಂದು ಹೆಲ್ತ್ ಏನಿದೆ ಹಾಳಾಗೋದಂತೂ ಗ್ಯಾರಂಟಿ, ಇನ್ಫೆಕ್ಷನ್ ಆಗೋದಂತೂ ಗ್ಯಾರಂಟಿ. ಈ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ಈಸಿಯಾಗಿ ನಾವು ಮಾಡ್ಕೋಬೋದು. ನೋಡಿ, ಇವಾಗ ನಾನು ಎಲ್ಲದಕ್ಕೂ ಕೂಡ ಹೋಲ್ ಹಾಕ್ಕೊತಾ ಇದ್ದೀನಿ. ಒಂದು ಚಾಕುವಿನ ಸಹಾಯದಿಂದನೋ ಅಥವಾ ಒಂದು ಕತ್ರಿಯ ಸಹಾಯದಿಂದ ಹೋಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಚೂಪಾಗಿರುವಂಥ ಕತ್ರಿಯನ್ನು ತೊಗೊಂಡ್ಬಿಟ್ಟು ಚಾಕುವಿನ ಸಹಾಯದಿಂದ ಅಥವಾ ಈ ಕತ್ರಿಯ ಸಹಾಯದಿಂದ ಹೋಲ್ ಮಾಡ್ಕೊತಾ ಇದ್ದೀನಿ. ಒಂದು ದಾರಾನ ತೊಗೊತಾ ಇದ್ದೀನಿ. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಕಟ್ಕೊತಾ ಹೋಗಬೇಕು, ಗಂಟು ಹಾಕ್ಕೊತಾ ಹೋಗಬೇಕು. ಸೂಜಿ ಸಹಾಯ ಇದ್ದರೆ ನೀವು ಸೂಜಿಯಿಂದಾದರೂ ಹಾಕ್ಕೋಬಹುದು, ಇಲ್ಲ ಅನ್ನೋ ಆಗಿದ್ದರೆ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ. ನಿಮಗೆ ಏನಾದರೂ ಹಲ್ಲಿಗಳು ಜಾಸ್ತಿ ಇದ್ದಾವೆ, ತುಂಬ ಕಡೆ ಇದ್ದಾವೆ, ನಾವು ಏನು ಮಾಡಬೇಕು ಅನ್ನೋ ಹಾಗಿದ್ರೆ ಒಂದೊಂದು ದಾರನ ತೊಗೊಂಡ್ಬಿಟ್ಟು ಈಗ ಕಟ್ಟಿ ತೋರಿಸಿದ್ನಲ್ಲ ಆ ರೀತಿ ಒಂದೊಂದಾಗಿ ತೊಗೊತಾ ಹೋಗಿ. ನಿಮಗೆ ಹಲ್ಲಿಗಳು ಜಾಸ್ತಿ ಬರೋದು ಎಲ್ಲಿ ಅಂತಂದರೆ ಕಿಟಕಿಯ ಬಾಗಿಲಿನಿಂದ, ಅಂದರೆ ಕಿಟಕಿಯ ಸೈಡಿಂದ. ಸೊ ಅಂತಲ್ಲಿ ನೀವೇನು ಮಾಡಬೇಕು, ಇದನ್ನು ಕಟ್ಟಿಬಿಡ್ಬೇಕಾಗತ್ತೆ. ಈ ರೀತಿ ಕಟ್ಟೋದ್ರಿಂದ ಹಲ್ಲಿಗಳೇನಿದ್ದಾವೆ ಮನೆ ಒಳಗಡೆ ಪ್ರವೇಶಿಸೋದಿಲ್ಲ. ಇಲ್ಲಪ್ಪ ಅನ್ನೋ ಹಾಗಿದ್ರೆ ಈ ರೀತಿ ನೋಡಿ, ಒಂದೇ ಕಡೆ ಇದೆ ನಮ್ಮದು, ಜಾಸ್ತಿ ಕಿಟಕಿಗಳಿಲ್ಲ, ಆದರೆ ಬರೋ ಜಾಗ ಯಾವುದಂತ ಗೊತ್ತಿದೆ ಅನ್ನೋ ಹಾಗಿದ್ರೆ ಒಂದು 5ರಿಂದ 6 ದಪ್ಪ ದಪ್ಪವಾಗಿ ಈರುಳ್ಳಿ ಭಾಗವನ್ನು ಮಾಡ್ಕೊಂಡ್ಬಿಟ್ಟು ಈ ರೀತಿ ಹಾಕೋದ್ರಿಂದ ಇಲಿಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು ಜಾಸ್ತಿ ಬರಲ್ಲ. ಅದರಲ್ಲಿ ಹಲ್ಲಿಗಳಿಗೋಸ್ಕರ ಮಾಡಿರುವಂಥದ್ದು ನೋಡಿ, ಈ ರೀತಿ ಒಂದು ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ, ಈಸಿಯಾಗಿ ಮುಗಿದೋಗ್ಬಿಡುತ್ತೆ. ನೆಕ್ಸ್ಟ್ ಟಿಪ್ ನೋಡಿ, ನಾನು ಅದೇ ಈರುಳ್ಳಿಯನ್ನು ಉಳಿದಿತ್ತಲ್ವ, ಅದೇ ಈರುಳ್ಳಿನ ಈಗ ತುರಿದಿಟ್ಕೊತಾ ಇದ್ದೀನಿ. ಈ ರೀತಿ ಒಂದು ತುರಿಯೋವಂಥ ಮನೆ ಇದ್ದರೆ ಅದರಿಂದ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿಗೆ ಅದನ್ನು ಹಾಕ್ಕೋಬೋದು. ಕ್ವಾಂಟಿಟಿ ಜಾಸ್ತಿ ಇರೋಗಿದ್ರೆ ಮಿಕ್ಸಿಗೆ ಹಾಕ್ಕೋಬೋದು. ನಾನು ಇಲ್ಲಿ ಒಂದು ಅರ್ಧ ಅಷ್ಟೇ ತೊಗೊಂಡಿರೋದ್ರಿಂದ ಇದನ್ನು ತುರಿದೇ ತೋರಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ತುರಿದಿಟ್ಕೊಂಡ್ಬಿಡಿ, ಒಂದು ಸೈಡ್ ಇಟ್ಕೊಂಡ್ಬಿಡಿ. ಇಲಿಗಳಿಂದ ಆಗಿರ್ಬೋದು ಮುಕ್ತಿ ಬೇಕು ಅನ್ನೋಗಿದ್ರೆ ಈ ಒಂದು ಸಿಂಪಲ್ ಟಿಪ್ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಈಗ ಒಂದು ಬಟ್ಲದಲ್ಲಿ ಈರುಳ್ಳಿನ ಏನು ಹಾಕಿದ್ನಲ್ವ ಆ ಬಟ್ಲಕ್ಕೆ ನೀರು ತೊಗೊಂಡ್ಬಿಟ್ಟು ಈರುಳ್ಳಿನ ತುರಿದಿರೋದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಈರುಳ್ಳಿ ಸ್ಮೆಲ್ ಏನಿದೆ ನೋಡಿ ಅದರಲ್ಲಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಒಂದು ಸತಿ ಕಲಿಸಿದ ತಕ್ಷಣ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ನಿಮಗೆ. 1 ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕಾಗುತ್ತೆ. ಇಲ್ಲ ಅಂತಂದರೆ ಅದರ ಸ್ಮೆಲ್ಲು ಹಾಗೆ ಆ ನೀರಿಗೆ ಮಿಕ್ಸ್ ಆಗೋದಿಲ್ಲ. ಈರುಳ್ಳಿಯ ನೀರು ಏನಾಗುತ್ತಲ್ಲ ಅದು ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ಒಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕು. ನಾನು ಇಲ್ಲಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ. ನೋಡಿ ಇವಾಗ ಎಷ್ಟು ತಿಕ್ನೆಸ್ ಆಗಿದೆ. ಈ ರೀತಿ ತಿಕ್ನೆಸ್ ಆದಾಗ ಏನು ಮಾಡಬೇಕಪ್ಪ ಅಂದರೆ ನಾವಿಲ್ಲಿ ಒಂದು ಬಾಟ್ಲಿಗೆ ಹಾಕೋಬೇಕಾಗುತ್ತೆ. ಇದನ್ನು ಶೋಧಿಸ್ಕೊಂಡಾದರೂ ಹಾಕೋಬೋದು, ಇಲ್ಲ ಹಾಗೆ ಹಾಕೋಬೋದು. ಹಾಗೆ ಹಾಕ್ಕೊಂಡು ಕೂಡ ನಡೆಯುತ್ತೆ, ಇಲ್ಲ ಶೋಧಿಸ್ಕೊಂಡು ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ನೋಡಿ ಇಲ್ಲಿ ನಾನು ಈ ನೀರನ್ನು ಹಾಕ್ಕೊತಾ ಇದ್ದೀನಿ, ಲಿಕ್ವಿಡ್. ನಿಮ್ಮ ಹತ್ರ ಸಣ್ಣ ಬಾಟ್ಲ್ ಇದ್ದರೆ ಈಸಿಯಾಗಿ ಆಗುತ್ತೆ. ನನ್ನ ಹತ್ರ ಬಾಟ್ಲ್ ಸಣ್ಣದಿರಲಿಲ್ಲ, ಹಾಗಾಗಿ ನಾನು ದೊಡ್ಡ ಬಾಟ್ಲಲ್ಲೇ ಹಾಕ್ಕೊತಾ ಇರೋದು. ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಹಲ್ಲಿ ಆಗಿರ್ಬೋದು, ಜಿರಳೆಗಳಾಗಿರ್ಬೋದು ಅಥವಾ ಇಲಿಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ಈ ಒಂದು ಬೆಸ್ಟ್ ರೆಮಿಡಿ. ಅದರಲ್ಲಿ ಕೂಡ ಹಲ್ಲಿಗಳು
ಜಾಸ್ತಿ ಆಗಿರುತ್ತೆ, ಜಿರಳೆಗಳೆಲ್ಲ ಸಿಂಕ್ನಲ್ಲೆಲ್ಲ ಅಡ್ಡಾಡ್ತಾ ಇರುತ್ತಲ್ವ, ಆ ಜಾಗದಲ್ಲಿ ಇದನ್ನು ಹಾಕ್ಬಿಟ್ರೆ ಸಾಕಾಗುತ್ತೆ. ನೋಡಿ, ಈಗ ಅದರಲ್ಲಿ ನಾನು ಇನ್ನೊಂದು ಟಿಪ್ ತೋರಿಸ್ತಾ ಇದ್ದೀನಿ. ಜಿರಳೆಗಳು ಕೂಡ ಜಾಸ್ತಿ ಆಗ್ತಿದ್ದಾವೆ, ಅದರಲ್ಲಿ ಕೂಡ ಟಾಯ್ಲೆಟ್ ಬಾತ್ರೂಮ್ ಕಡೆ ಅಥವಾ ಸಿಂಕ್ ಹತ್ರ ಜಾಸ್ತಿ ಇದೆ ಅನ್ನೋ ಆಗಿದ್ರೆ ಒಂದು ಕಾಟನ್ ಹತ್ತಿ ತೊಗೊಳ್ಳಿ. ಆ ಹತ್ತಿ ತೊಗೊಂಡ್ಬಿಟ್ಟು ಈ ರೀತಿ ಅದೇ ನೀರಿನಲ್ಲಿ ಡಿಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಡಿಪ್ ಮಾಡ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಸಿಂಕಿನ ಹತ್ರ, ಕಿಟಕಿ ಹತ್ರ ಎಲ್ಲಿ ಜಾಸ್ತಿ ಬರುತ್ತೋ ಅಂದರೆ ಈ ಗ್ಯಾಸ್ ಕಟ್ಟೆ ಹತ್ರ ಎಲ್ಲ ಬರುತ್ತಲ್ವ, ಆ ಜಾಗದಲ್ಲಿ ಏನಿದೆ ನೋಡಿ ಈ ರೀತಿ ಇಡೋದ್ರಿಂದ ಜಿರಳೆಗಳು ಬರೋದಿಲ್ಲ. ಹೆಚ್ಚಾಗಿ ಬಂದರೂ ಕೂಡ ಮನೆ ಬಿಟ್ಟು ಓಡೋಗೋದಂತೂ ಗ್ಯಾರಂಟಿ. ಹಾಗೆ ಹಲ್ಲಿಗಳೆಲ್ಲ ಜಾಸ್ತಿ ಆಗ್ತಾ ಇದ್ದಾವೆ ಅಂತಂದರೆ ನಾನು ಹೇಳಿದ್ನಲ್ಲ, ಮೊದಲಿಗೆ ಈ ರೀತಿ ಸ್ಪ್ರೇನ ಹೊಡ್ಕೊಂಡ್ಬಿಡಿ. ಈ ಗೋಡೆಗೆ ನೋಡಿ, ನಾನು ನಿಮಗೆ ಇನ್ನೊಂದು ಟಿಪ್ ಅವಾಗೆ ತೋರಿಸಿದ್ನಲ್ವ, ದಾರ ಕಟ್ಟಿದ್ದು, ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಹಲ್ಲಿಗಳಾಗಿರ್ಬೋದು, ಇಲಿಗಳಾಗಿರ್ಬೋದು, ಯಾವುದು ಬರಬಾರ್ದು ಅಂದರೆ ಈ ರೀತಿ ಕಟ್ಟಬೇಕು ಹಲ್ಲಿಗಳಿಗೆ ಸ್ಪೆಷಲಾಗಿ. ಮತ್ತು ಉಳಿದಿರುವಂತಹ ನೀರನ್ನು ನಾನು ನಿಮ್ಗೆ ಆಲ್ರೆಡಿ ಫಸ್ಟಿಗೆ ತೋರಿಸಿದ್ನಲ್ಲ, ಅದನ್ನು ಈ ಗಿಡಕ್ಕೆ ಹಾಕ್ಕೊಂಡ್ಬಿಟ್ರೆ